ಶಿವಮೊಗ್ಗ ವಿಜಯ್ ಬರೀ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಹಾಗೂ ಯುವ ಸಬಲೀಕರಣ ಮತ್ತು ಒಂದು ಲೀಗ್ ನಮ್ಮ ಸಂಸ್ಥೆಯ ಪೋಷಕಗಳಾದ ಸೋಲಯ್ಯ ಅವರಿದ್ದಾರೆ, ಸಹ ಕಾರ್ಯದರ್ಶಿ ಆರಿಫ್ ಅಲಿ, ಡಾಕ್ಟರ್ ರಾಜ್ಯ ಮಟ್ಟದ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಪಂದ್ಯಾವಳಿಯ ಈ ಪ್ರೆಸ್ ಮೀಟ್ನಲ್ಲಿ ಉಪಸ್ಥಿತಿರುವಂಥ ಈ ಪಂದ್ಯಾವಳಿಗೆ ಕಾರಣೀಭೂತರಾದಂಥ ಎಲ್ಲ ಆತ್ಮೀಯರೇ, ಮಾಧ್ಯಮ ಹಾಗೂ ಪತ್ರಕರ್ತ ಮಿತ್ರರೇ, ಶಿವಮೊಗ್ಗ ಜನತೆಗೆ ಒಂದು ಫುಟ್ಬಾಲ್ ಪ್ರೇಮಿಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ ಒಂದು ಒಳ್ಳೆಯ ಸುದ್ದಿ. ನಮಗೆಲ್ಲ ಗೊತ್ತಿರಬೇಕು, ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂಥ ಒಂದು ಕ್ರೀಡೆ ಅಂದರೆ ಅದು ಫುಟ್ಬಾಲ್ ಅಂತ ಹೇಳಿ. ಸುಮಾರು 500 ಕೋಟಿ ಜನರು ಫುಟ್ಬಾಲ್ನ ವೀಕ್ಷಣೆಯನ್ನು ಮಾಡ್ತಾರೆ. ಎರಡನೇ ಫೇಮಸ್ ಕ್ರೀಡೆ ಅಂತಂದರೆ ಅದು ಕ್ರಿಕೆಟ್. ನಮ್ಮ ದೇಶಕ್ಕೆ ಅದು ಮೊದಲೇದು ಆದ್ಯತೆ, ಅದೇ ಪ್ರಪಂಚದಲ್ಲಿ ನೋಡಿದರೆ ಅದು ಎರಡನೇದು. ಸುಮಾರು 250 ಕೋಟಿ ಕ್ರಿಕೆಟ್ ಪ್ರೇಮಿಗಳು ಪ್ರಪಂಚದಲ್ಲಿದ್ದಾರೆ. ಭಾರತವನ್ನು ನೋಡಿದರೆ ಭಾರತ ದೇಶದಲ್ಲಿ ಕ್ರಿಕೆಟ್ ಪ್ರೇಮಿಗಳು ಸುಮಾರು 60ರಿಂದ 70 ಕೋಟಿ ಇದ್ದರೆ, ಫುಟ್ಬಾಲ್ ಪ್ರೇಮಿಗಳು ಸುಮಾರು 150ರಿಂದ 200 ಕೋಟಿ ಫುಟ್ಬಾಲ್ ಪ್ರೇಮಿಗಳು ನಮ್ಮ ಭಾರತ ದೇಶದಲ್ಲಿದೆ. ಹಾಗಾಗಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಇಷ್ಟಪಡುವಂಥ ಒಂದು ಕ್ರೀಡೆ ಅಂದರೆ ಅದು ಫುಟ್ಬಾಲ್. ಸುಮಾರು 50 ವರ್ಷ ಆಗಿದೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ ಪ್ರಾರಂಭವಾಗಿ. ಈ 50 ವರ್ಷದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಸುಮಾರು 30 ವರ್ಷಗಳ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಪಂದ್ಯಾವಳಿ ಜರುಗಲಿದೆ. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆ, ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಈ ಫುಟ್ಬಾಲ್ ಲೀಗ್ ಪಂದ್ಯಾವಳಿ ನಡೆಯಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 18 ಕ್ಲಬ್ಗಳು, ಫುಟ್ಬಾಲ್ ಕ್ಲಬ್ಗಳು ಈಗ ಆಲ್ರೆಡಿ ಇದೆ. ಶಿವಮೊಗ್ಗ ಜಿಲ್ಲೆಯ ಫುಟ್ಬಾಲ್ ಅಸೋಸಿಯೇಷನ್ನು ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ನ ಅಫಿಲಿಯೇಟೆಡ್ ಆಗಿ ಇದೆ ಅಂತ ನಮಗೆಲ್ಲ ತಿಳಿದು ಬಂದಿದೆ. ಈ ಲೀಗ್ ಪಂದ್ಯಾವಳಿಯಲ್ಲಿ ಸುಮಾರು 6 ಜಿಲ್ಲೆಗಳು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ವಿಜಯಪುರ, ಬೆಳಗಾವಿ, ಹಾಸನ್, ಚಿತ್ರದುರ್ಗ, ದಾವಣಗೆರೆ ಹಾಗೂ ಶಿವಮೊಗ್ಗ, ಈ 6 ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಬರ್ತಾರೆ. ಇಲ್ಲಿ ಫುಟ್ಬಾಲ್ ಲೀಗ್ ಮ್ಯಾಚು ರೌಂಡ್ ರಾಬಿನ್ ಮಾದರಿಯಲ್ಲಿ, ಅಂದರೆ ಪ್ರತಿಯೊಬ್ಬರಿಗೂ ಒಬ್ಬರಿಗೆ ಫೇಸ್ ಮಾಡುವಂಥ ಒಂದು ಅವಕಾಶ. ರೌಂಡ್ ರಾಬಿನ್ ಮಾದರಿಯಲ್ಲಿ ಈ ಫುಟ್ಬಾಲ್ ಲೀಗ್ ಮ್ಯಾಚು ಆಗ್ತದೆ. ವಿಶೇಷವಾಗಿ ಇದನ್ನು ನಾಳೆಯಿಂದ ಶುರುವಾಗ್ತಿದೆ. ಶನಿವಾರ ಬೆಳಿಗ್ಗೆ 7:30ಕ್ಕೆ ಫಸ್ಟು ಮ್ಯಾಚ್ ಶುರುವಾಗ್ತದೆ. ಒಂದು ದಿನಕ್ಕೆ 3 ಮ್ಯಾಚು ಜರುಗಲಿದೆ. ನಾಳೆ ಸಂಜೆ 4 ಗಂಟೆಗೆ, ಭಾನುವಾರ ಸಂಜೆ 4 ಗಂಟೆಗೆ ಉದ್ಘಾಟನೆ, ನಾಳೆ ಸಂಜೆ 4 ಗಂಟೆಗೆ ಉದ್ಘಾಟನೆ ಆಗಲಿದೆ. ಅದರಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಶಾಸಕರಾದ ಚನ್ನಬಸಪ್ಪನವರು, ಚೆನ್ನಿಯಣ್ಣವರು ಇರ್ತಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಧು ಬಂಗಾರಪ್ಪ ಅವರು, ಎನ್ ಹ್ಯಾರಿಸ್ರವರು, ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಸದಸ್ಯರಾದ BY ರಾಘವೇಂದ್ರ ಅವರವರು, ಬೇಳೂರು ಗೋಪಾಲಕೃಷ್ಣ ಅವರು, RM ಮಂಜುನಾಥ್ ಗೌಡರು, ಈಶ್ವರಪ್ಪ ಅವರು, ಹಾಗೆ ಎಲ್ಲ ಗಣ್ಯಮಾನ್ಯರು ಈ ಉದ್ಘಾಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಇದು ಟೋಟಲ್ಲು ಈ ಲೀಗ್ ಮ್ಯಾಚಸ್ಸು 16ನೇ ತಾರೀಕು ಆಗ್ತದೆ, 17ನೇ ತಾರೀಕು, 22ನೇ ತಾರೀಕು, 23ನೇ ತಾರೀಕು ಮತ್ತು 24ನೇ ತಾರೀಕು. ಪ್ರತಿದಿನವೂ ಬೆಳಿಗ್ಗೆ 7:15
ಮ್ಯಾಚ್ ಇರ್ತದೆ, ಮಧ್ಯಾಹ್ನ 2 ಗಂಟೆಗೆ ಇರ್ತದೆ, 2:15, ಸಂಜೆ 4:15 ಮ್ಯಾಚಸ್ ಇರುತ್ತೆ. ಒಂದು ದಿನಕ್ಕೆ 3 ಲೀಗ್ ಮ್ಯಾಚಸ್ ಇರುತ್ತೆ. 16ನೇ ತಾರೀಕು, 17ನೇ ತಾರೀಕು, 22ನೇ ತಾರೀಕು, 23ನೇ ತಾರೀಕು ಮತ್ತು 24ನೇ ತಾರೀಕು ಆಗಲಿದೆ. 24ನೇ ತಾರೀಕು ಸಂಜೆ 4 ಗಂಟೆಗೆ ಸಮಾರಂಭ ಕೂಡ ಜರುಗಲಿದೆ. ವಿಶೇಷವಾಗಿ ತಮ್ಮ ಜೀವನವನ್ನು ಫುಟ್ಬಾಲ್ಗೆ ಮೀಸಲಿಟ್ಟಂಥ ಇಬ್ಬರು ವ್ಯಕ್ತಿಗಳು, ಸುಮಾರು 50 ವರ್ಷಕ್ಕಿಂತ ಹೆಚ್ಚು ತಮ್ಮ ಜೀವನ ಇದರೊಳಗೆ ಫುಟ್ಬಾಲಿಗೋಸ್ಕರ ತಮ್ಮ ಮೀಸಲಿಟ್ಟಂಥ ಇಬ್ಬರು ವ್ಯಕ್ತಿಗಳು ಅಂದರೆ ಶ್ರೀ ಮೊಹಮ್ಮದ್ ದಾದಾಪೀರ್ ಅವರು, ಹಾಗೆ ಶ್ರೀ ವಿಕ್ಟರ್ ಡಿಸೋಜಾ ಅವರು. ಇವರಿಬ್ಬರಿಗೂ ಕೂಡ ಒಂದು ವಿಶೇಷ ಸನ್ಮಾನವನ್ನು ಕೂಡ ಇದರಲ್ಲಿ ಆಯೋಜಿಸಲಾಗಿದೆ. ಸೊ ಹಾಗಾಗಿ ಎಲ್ಲ ಮಾಧ್ಯಮ ಮತ್ತು ಪತ್ರಕರ್ತರ ಮಿತ್ರರಿಗೆ ವಿನಂತಿ ಏನಂದರೆ, ಈ ಮಾಹಿತಿಯನ್ನು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನರಿಗೂ, ಫುಟ್ಬಾಲ್ ಪ್ರೇಮಿಗಳಿಗೂ, ಕ್ರೀಡಾ ಪ್ರೇಮಿಗಳಿಗೆ ತಲುಪಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀವಿ. ನೆಹರು ಕ್ರೀಡೆ